ಐಬಿಎಸ್ ಅಂದ್ರೇನು? ಐಬಿಎಸ್ ಅಂದ್ರೆ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್. ಇದು ಕ್ಯಾನ್ಸರ್ ಅಲ್ಲ, ದೊಡ್ಡ ಕಾಯಿಲೆ ಅಲ್ಲ. ಆದರೆ ಹೊಟ್ಟೆಯ ನರಗಳು ತುಂಬಾ ಸೆನ್ಸಿಟಿವ್ ಆಗಿರ್ತವೆ. ಅದರಿಂದ ಸ್ವಲ್ಪ ಊಟ ಮಾಡಿದ್ರೂ ಗ್ಯಾಸು, ಹೊಟ್ಟೆ ನೋವು, ಕೆಲವರಿಗೆ ಡಯೇರಿಯಾ, ಕೆಲವರಿಗೆ ಮಲಬದ್ಧತೆ, ಈ ಸಮಸ್ಯೆಗಳು ಪದೇ ಪದೇ ಬರ್ತಿರ್ತವೆ. ಐಬಿಎಸ್ ಇದ್ದರೆ ಮಾಡಬಾರದ ದೊಡ್ಡ ತಪ್ಪುಗಳು. ಮೊದಲನೆಯದು, ಇದು ಸಣ್ಣ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡೋದು. ಐಬಿಎಸ್ ಜೀವಕ್ಕೆ ಅಪಾಯ ಇಲ್ಲ, ಆದರೆ ನಿರ್ಲಕ್ಷ್ಯ ಮಾಡಿದ್ರೆ ಜೀವನದ ಗುಣಮಟ್ಟ ಹಾಳಾಗುತ್ತದೆ. ಎರಡನೆಯದು, ಪ್ರತಿದಿನ ಪೇನ್ ಕಿಲ್ಲರ್ ಅಥವಾ ಲ್ಯಾಕ್ಸೆಟಿವ್ ತಗೊಳ್ಳೋದು. ಇದು ತಾತ್ಕಾಲಿಕ ಪರಿಹಾರ ಕೊಡುತ್ತೆ, ಆದರೆ ಹೊಟ್ಟೆ ಇನ್ನೂ ಲೇಜಿಯಾಗುತ್ತೆ. ಮೂರನೆಯದು, ಎಲ್ಲಾ ತರಹದ ಯೂಟ್ಯೂಬ್ ಮನೆಮದ್ದು ಪ್ರಯೋಗ ಮಾಡೋದು. ಒಬ್ಬರಿಗೆ ಸರಿಯಾದ ರೆಮಿಡಿ ಮತ್ತೊಬ್ಬರಿಗೆ ಸಮಸ್ಯೆ ಹೆಚ್ಚಿಸಬಹುದು. ನಾಲ್ಕನೆಯದು, ಸ್ಟ್ರೆಸ್ ಇಗ್ನೋರ್ ಮಾಡೋದು. ಐಬಿಎಸ್ನಲ್ಲಿ ಸ್ಟ್ರೆಸ್ ಅಂದ್ರೆ ದೊಡ್ಡ ಟ್ರಿಗ್ಗರ್. ಮನಸ್ಸು ಮತ್ತು ಹೊಟ್ಟೆ ಡೈರೆಕ್ಟ್ ಕನೆಕ್ಷನ್ ಇದೆ, ಆದ್ರಿಂದ ಸ್ಟ್ರೆಸ್ ಇದಕ್ಕೆ ನೇರವಾಗಿ ಪರಿಣಾಮ ಆಗುತ್ತದೆ. ಐದನೆಯದು, ಅನಿಯಮಿತ ಊಟ ಮತ್ತು ನಿದ್ರೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರೋದು, ರಾತ್ರಿ ಜಾಸ್ತಿ ಜಾಗರಣೆ, ಇದರಿಂದ ಐಬಿಎಸ್ ಗ್ಯಾರಂಟಿ ಟ್ರಿಗರ್ ಆಗುತ್ತದೆ. ಐಬಿಎಸ್ ಯಾಕೆ ಬರುತ್ತೆ? ಐಬಿಎಸ್ ಬರೋಕೆ ಕಾರಣಗಳು ಜಾಸ್ತಿ ಸ್ಟ್ರೆಸ್ ಮತ್ತು ಆಂಗ್ಸೈಟಿ, ಯಾವುದೇ ರೀತಿಯ ಸ್ಟಮಕ್ ಇನ್ಫೆಕ್ಷನ್, ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್, ಜಾಸ್ತಿ ಟೀ, ಕಾಫಿ, ಸ್ಪೈಸಿ ಫುಡ್ ತೆಗೆದುಕೊಳ್ಳುವ ಕಾರಣ, ಕಡಿಮೆ ನೀರು ಕುಡಿಯೋದು, ಸೆಡೆಂಟರಿ ಲೈಫ್ಸ್ಟೈಲ್. ಮುಖ್ಯವಾಗಿ ಗಟ್ ಬ್ರೈನ್ ಇಂಬ್ಯಾಲೆನ್ಸ್. ಐಬಿಎಸ್ನಲ್ಲಿ ಜೀವನಶೈಲಿ ಹೇಗಿರಬೇಕು? 1. ಸಮಯಕ್ಕೆ ಸರಿಯಾಗಿ ಊಟ. ದಿನಕ್ಕೆ 3 ಮೇನ್ ಮೀಲ್ಸ್, ಗ್ಯಾಪ್ ಜಾಸ್ತಿ ಆಗದಂತೆ. 2. ಸರಳ ಆಹಾರ. ರೈಸ್, ರೊಟ್ಟಿ, ವೆಜಿಟೇಬಲ್ಸ್, ತರಕಾರಿ, ಮೊಸರು. ಹಣ್ಣು ಲಿಮಿಟೆಡ್ ಕ್ವಾಂಟಿಟಿ. ಅವಾಯ್ಡ್ ಯಾವುದನ್ನು ಮಾಡಬೇಕು ಅಂದ್ರೆ, ಜಾಸ್ತಿ ಸ್ಪೈಸಿ ಫುಡ್, ಡೀಪ್ ಫ್ರೈಡ್ ಅಥವಾ ಬಹಳ ಬೇಯಿಸಿದ ಅಥವಾ ಸುಟ್ಟಂತಹ ಆಹಾರ, ಬೇಕರಿ ಐಟಮ್ಸ್, ಕೋಲ್ಡ್ ಡ್ರಿಂಕ್ಸ್. 3. ನೀರು. ದಿನಕ್ಕೆ ಕನಿಷ್ಠ 2.5-3 ಲೀಟರ್ ನೀರು ಕುಡಿಬೇಕು. 4. ಸ್ಟ್ರೆಸ್ ಕಂಟ್ರೋಲ್ ಮಾಡ್ಕೊಳ್ಳಿ. 20 ನಿಮಿಷ ವಾಕಿಂಗ್, ಪ್ರಾಣಾಯಾಮ, ಯೋಗ. ಐಬಿಎಸ್ಗೆ ಚಿಕಿತ್ಸೆ ಏನು? ಐಬಿಎಸ್ಗೆ ಒಂದೇ ಒಂದು ಟ್ಯಾಬ್ಲೆಟ್ ಸೊಲ್ಯೂಷನ್ ಇಲ್ಲ. ಹಲವಾರು ರೀತಿಯ ಔಷಧ ಮತ್ತು ಆಹಾರವನ್ನು ಸೇವಿಸುವುದು ಮುಖ್ಯವಾಗಿರುತ್ತದೆ. ಟ್ರೀಟ್ಮೆಂಟ್ ಅಂದ್ರೆ ಡಯಟ್ ಕರೆಕ್ಷನ್ ಮಾಡಿಕೊಳ್ಳೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಡಾಕ್ಟರ್ ಸಲಹೆ ತೆಗೆದುಕೊಂಡು ಔಷಧಿ ಸೇವಿಸುವುದು ಉತ್ತಮ. ಅದರಲ್ಲಿ ಪ್ರೋಬಯೋಟಿಕ್ಸ್ ಕೆಲವರಿಗೆ ಹಾಗೂ ಅವರ ಲಕ್ಷಣದ ಆಧಾರದ ಮೇಲೆ ಚಿಕಿತ್ಸೆ ಪಡೆಯಬೇಕು. ರೆಗ್ಯುಲರ್ ಫಾಲೋಅಪ್ ಬಹಳ ಮುಖ್ಯ. ಸ್ನೇಹಿತರೆ, ಐಬಿಎಸ್ ಜೀವನ ಪೂರ್ತಿ ಸಮಸ್ಯೆ ಆಗಬೇಕೆಂದಿಲ್ಲ. ಸರಿಯಾದ ಲೈಫ್ಸ್ಟೈಲ್, ಸರಿಯಾದ ಡಯಟ್ ಮತ್ತು ಸ್ಟ್ರೆಸ್ ಕಂಟ್ರೋಲ್ ಮಾಡಿದ್ರೆ ಐಬಿಎಸ್ನು ಸಂಪೂರ್ಣ ಕಂಟ್ರೋಲ್ ಮಾಡಬಹುದು. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.